ಸರ್ ಈಗ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಅನ್ನೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತಾಡಿದರು ಅನ್ನೋದು ಅದಕ್ಕೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಲ್ಲ, ಈಗ ಸರ್ಕಾರದ ವಿರುದ್ಧ ಸರ್ ಒಂದು ಜೊತೆಗೆ ಯಾರು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಸುವರ್ಣಸೌಧದಲ್ಲಿರುವಂಥ ಭದ್ರತಾ ವೈಫಲ್ಯ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ನಾವ್ಯಾರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟು ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ನಾವ್ಯಾರೂ ಕೊಟ್ಟಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರು ಏನು ಆ್ಯಕ್ಟ್ ಮಾಡಬೇಕು ಅದನ್ನು ಅವ್ರು ಎಲ್ಲ ಆರೋಪಿಗಳಿಗೆ ಯಾಕೆ ಹೀಗೆ ಮಾಡಲ್ಲ? ರಾತ್ರಿ ಎಲ್ಲ ಸುತ್ತ ಅವಶ್ಯಕತೆ ಇದ್ದರೆ ಅವ್ರಿಗೂ ಮಾಡ್ತಾರೆ. ಇದು ಅವಶ್ಯಕತೆ ನಾನು ಹೇಳೋದಿಲ್ಲ. ಅದು ಅವಶ್ಯಕತೆ ಇದೆಯಾ ಇಲ್ವಾ ನಾನು ಹೇಳೋದಿಲ್ಲ. ಹಿರೇಬಾಗೇವಾಡಿ ಯಾಕೆ ಮಾಡಿದ್ದಾರೆ? ಹಿರೇಬಾಗೇವಾಡಿ ಇನ್ಸ್ಪೆಕ್ಟರ್ ಮೇಲೆ ಸರ್ ಅವ್ರ ಮೇಲಧಿಕಾರಿಯಿಂದ ಒತ್ತಡ ಬಂತು ಅಂತ ಇದ್ರು ಕೂಡ ಅವ್ರ ಮೇಲೆ 2 ಕಡೆ ಅಟೆಂಪ್ಟ್ ಮಾಡ್ತಾರೆ. ಅವ್ರ ಮೇಲೆ ಏನು ಚಾರ್ಜ್ ಇಲ್ಲ, ಬರೀ ವಶ ಪಡೆದಿರ್ತೀರಾ. ಪೊಲೀಸರು ನೋಡ್ತಾ ನಿಂತಿರ್ತಾರೆ. ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಏನು ಮಾಡಲಿಲ್ಲ, ಕ್ರಮ ತಗೊಳ್ಳಿಲ್ಲ. ಹಿಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಲಾಠಿ ಚಾರ್ಜ್ ಮಾಡೋ ಅಗತ್ಯ ಇರಲಿಲ್ಲ ಅಂತ. ಇದು ಪ್ರಾರಂಭ ಆಗಿದೆ. ಮೂಲತಃ ಪ್ರಾರಂಭ ಆಗಿದೆ. ಅವರು ಅವರನ್ನು ಬೈದರು ಅನ್ನೋ ಕಾರಣಕ್ಕಾಗಿರೋದಷ್ಟೇ ಅಲ್ವಾ. ಅವ್ರು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕಾಗಿತ್ತು? ಆ ಶಬ್ದ ಬಳಕೆ ಅದು ಸದನದಲ್ಲಿ ಒಬ್ಬ ಹಿರಿಯ ಪ್ರತಿನಿಧಿಯಾಗಿ ಅದು ಸರಿನಾ? ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಪೊಲೀಸ್ ಆ್ಯಕ್ಟ್ ಮಾಡಿದೆ. ಸರ್, ನೀವು ನೋಡಿದ್ರೆ ಸರ್ ಆ ವಿಡಿಯೋ ಅಂತ ಹೇಳ್ತಾರೆ ಸಿಟಿ ರವಿ ಫ್ಲೋರ್ ಅಲ್ಲಿ, ಅದ್ರ ಮೇಲೆ ಏನಾದ್ರು ಕೇಸ್ ಅಲ್ಲ, ಅದನ್ನು ಎಕ್ಸಾಮಿನ್ ಮಾಡ್ತೇವೆ. ಸರ್, ನೀವು ಆ ವಿಡಿಯೋ ನೋಡಿದ್ರಾ ಪದ ಬಳಕೆ ಆಗಿದೆಯಾ ಇಲ್ವಾ ಅಂತ? ಹೌದು, ಅವರು ಹೇಳಿದಾರಲ್ಲ, ಸಾಕ್ಷಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಪಕ್ಕದಲ್ಲಿ ಕೂತಿದ್ದವರು ಅವರು ಕೂಡ ಎಂಡಾರ್ಸ್ ಮಾಡಿದ್ದಾರೆ. ಬಟ್ ಸಭಾಪತಿಗಳು ಸರ್ ಆ ರೀತಿ ರೂಲಿಂಗ್ ಮಾಡದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.